ಪರಮೇಶ್ವರನನ್ನೇ ಮೊದಲು ಮಾಡಿಕೊಂಡು ತೋರಿಸಿದವರನ್ನು ಸದಾ ಕಾಯುವವನು ಭಕ್ತಾಧಾರಕರು ದಯಾಸಾಗರೇ ಆಗಿರುವಂತಹ ಗಂಡಗನೇ ಶ್ರೀ ವೀರಭದ್ರ ದೇವರು ಹುಟ್ಟಿದ ರೂಪವು ಹೇಳುತ್ತಿದ್ದರೆ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಸೆ, ಮಂಜುಳ ಕಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ಮೆಟ್ಟಿನ ವನ್ನಾವಿಗೆ 1000 ಶಿರಸ, 2000 ನೇರ, 3000 ಭುಜ, ಚುಚ್ಚು ಮಂಡೆ, ಬಲಹಸ್ತ ಲೇಖಿತ ಹರಿಗಮ, ತಿರುನಾಳಗಟ್ಟಿ, ಹದಿರುಗಟ್ಟಿ, ಆತ್ಮೋಹನ ತೊರೆದು ಬೇಕೋ ಮುಂಗುದಿಗಳು, ಬೇಕೋ ಮುಂಗುದಿಗಳು, ಸೂರ್ಯಕಿರಣ, ಒಂಕಿ ಬಾಣ, ಹೊಗೆ ಬಾಣ, ನವರಸ ಬಾಣ, ಕತ್ತಿ ಬಾಣ, ಸೊಂಟ ಬಾತ, ರಣಚೂರಿ, ಈಟಿ ಬರ್ಜೆ, ಹರಾರ ಮಹಾದೇವ, ಈಟಿ ಬರ್ಜೆ, ಕೈಯಪ್ಪು ಕಾರ್ಕಡಗ, ಇಂತಿ 32 ಅಜಗಲಿಂದ
ಹಿಂದೆ ಬರ ಪುಟ. ಓಯ್ ಹಿಂದೆ ಬಾ. ಹಿಂದೆ ಬಂದ್ರ ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ, ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ, ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸರ್ವ ಮಂಗಳೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ.
ಎಲ್ಲರೂ ತೋರಿಸ್ಕೊಟ್ಟು ಇಲ್ಲ ನಾನು ತೋರಿಸ್ಕೊಂಡು ಹೋದ್ರು 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 ಎಲ್ಲ ಸೀರೆ ಓದ್ಕೊಳ್ತಾರ ರೋಡ್ ಕ್ಲೀನ್ ಇಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ತೊಡೆಯ ಮೇಲೆ ಕುಳಿತಿದ್ದಂತಹ ಪಾರ್ವತಾ ದೇವಿಯು ಇಳೆ ಶಂಕರನೇ ಇಳೆ ಪತಿಯಾದ ಶಂಕರನೇ 27 ಕೋಟಿ ದೇವತೆಗಳು ಜೋಡಿ ಹಸ್ತದಿಂದ ನಮಸ್ಕಾರವನ್ನು ಮಾಡಿದರೆ ಈ ಜಂಗುವನು ಏಕಾಸ್ತ್ರದಿಂದ ನಮಸ್ಕಾರವನ್ನು ಮಾಡಲು ಕಾರಣವೇನು ಸ್ವಾಮಿ ಕಾರಣವೇನು ಸ್ವಾಮಿ ಎಂದು ಕೇಳಲು ಆವಾಗ ಪಾರ್ವತಾ ದೇವಿಗೆ ತಿಳಿದು ಜಗದೀಶ್ವರರು ಇದೇ ಪಾರ್ವತಿ ಎಲ್ಲಾ ದೇವಾನು ದೇವತೆಗಳು 27 ಕೋಟಿ ರಾಶಿಗಳು ಜೋಡಿ ಹಸ್ತದಿಂದ ನಮಸ್ಕಾರವನ್ನು ಮಾಡಿದರೆ ಅದು ನಮಗಿರುವವರೆಗೂ ಸೇರುತ್ತದೆ. ಈ ಜಂಗುವನ್ನು ಮಾಡಿದ ನಮಸ್ಕಾರವು ನನ್ನ ಓರ್ವನಿಗೆ ಹೊರತು ನಿನಗೆ ಸಲ್ಲುವುದಿಲ್ಲ ಎಂದು ಹೇಳಲು ಆವಾಗ ಪಾರ್ವತಾ ದೇವಿಯು ಹಾಗೆ ಮೇಲಕ್ಕೆ ಎದ್ದು ನಿಂತು ಎಲೆ ಭೃಂಗೀಶ್ವರ ನೀನು ಮೆಚ್ಚಿರುವ ಕವಿಸುವ ಆಹಾರ ನನ್ನದು ನನಗೆ ನಮಸ್ಕಾರವನ್ನು ಮಾಡುವ ಕಾರಣ ನಿನಗೆ ಶಾಪವನ್ನು ಕೊಡುತ್ತಿದ್ದೇನೆ ಎಂದು ಹೇಳಲು ಆವಾಗ ಕಾಲ ಪಾಲು ಪಕ್ಷಿಯಾಗಿ ಆವಾಗ ಪಾರ್ವತಿಯು ಕೊಟ್ಟ ಕಾಲ ಪಾಲು ನರನಾಕರವಾಗಿ ಕೇತರ ಮಾರ್ಗದಲ್ಲಿ ಹಾರಾಡುತ್ತಿರಲು ಅದನ್ನು ನೋಡಿದ ಜಗದೀಶ್ವರರು ಆ ಕೂಡಲೇ ಅವರಿಗೆ ವಾಹನವಾಗಿ ಕಳುಹಿಸಲು ಆವಾಗ ಬಿಡಲು ಪಾರ್ವತಿ ಬಿಟ್ಟ ತಿರುಗಾಳಿಗೆ ಕೇತರ ಮಾರ್ಗದಲ್ಲಿ ಇದಂತ
ಪಾರ್ವತಿಯು ಬಿಟ್ಟ ಗಾಳಿಗೆ ಕೇತನ ಮಾರ್ಗದಲ್ಲಿ ಮತ್ತಷ್ಟು ಸನ್ಮಾನಗೊಳ್ಳುತ್ತಿರಲು ಅದನ್ನು ನೋಡಿದ ನಮ್ಮ ಪರಮೇಶ್ವರರು ಆ ಕೂಡಲೇ ಮೇಲಕ್ಕೆದ್ದು ಪಾರ್ವತಾ ದೇವಿಗೆ ಶಾಪ ಆವಾಗ ಪಾರ್ವತಾ ದೇವಿಯು ಬೆಳ್ಳರ ಮನತನದಲ್ಲಿ ಮಾಯಿ ಹೇಗೆ ಉಂಟು ಎಂದು ಶಾಪ ಕೊಡಲು ಆವಾಗ ಪಾರ್ವತಾ ದೇವಿಯು ಸ್ವಾಮಿ ಈ ಶಾಪವು ಯಾವಾಗ ವಿಮೋಚನೆ ಎಂದು ಕೇಳಲು ಆವಾಗ ಪಾರ್ವತಾ ದೇವಿ ದಿಕ್ಕಿನಲ್ಲಿ ನೀನು ಬೆಳೆಯುತ್ತಿರುವ ಕಾಲದಲ್ಲಿ ನನ್ನ ಹೊರಪುತ್ರನಾದ ರೇವಣ ಸಿದ್ದೇಶ್ವರನು ಬರ್ತಾನೆ. ಆವಾಗ ನಿನ್ನ ಶಾಪವು ವಿಮೋಚನೆ ಆಗುತ್ತದೆ ಎಂದು ಹೇಳಲು ಆ ಕೂಡಲೇ ಪಾರ್ವತಾ ದೇವಿಯು ಅಂತರ್ದೃಷ್ಟರಾದಳು. ಇತ್ತ ಕಡೆ ಚೇತನ ಮಾರ್ಗದಲ್ಲಿ ಹಾರಾಡುತ್ತಿರುವ ತನ್ನೊಂದಿಗೆ ಬರಮಾಡಿಕೊಂಡು ನೀನು ಹೀಗಿದ್ದೀಗಲೇ ಕಾವಿ ಬಟ್ಟೆಯನ್ನು ಕೊಟ್ಟು ಭಸ್ಮಾರು ದ್ರಾಕ್ಷಿಗಳನ್ನು ಧರಿಸಿಕೊಂಡು ಕೈಯಲ್ಲಿ ಬೆತ್ತ ಜವಳಿಗೆ ಎಣ್ಣೆ ಬಿಡಿದು ಉತ್ತರ ದಿಕ್ಕಿಗೆ ಬಿಸಿ ಹೋಗು, ದಕ್ಷಿಣ ದಿಕ್ಕಿಗೆ ಬಿಸಿ ಹೋಗು, ಪೂರ್ವ ದಿಕ್ಕಿಗೆ ಬಿಸಿ ಹೋಗು, ಪಶ್ಚಿಮ ದಿಕ್ಕಿಗೆ ಬಿಸಿಗೆ ಹೋಗು ಎಂದು ಹೇಳಲು ಆವಾಗ ನಮ್ಮ ಬೃಂಗೇಶ್ವರರು ಎಲೆಯ ಸ್ವಾಮಿ ಪೂರ್ವಕ್ಕೆ ಬಿಚ್ಚಿಗೆ ಹೋಗು, ಪಶ್ಚಿಮಕ್ಕೆ ಬಿಚ್ಚಿಗೆ ಹೋಗು, ದಕ್ಷಿಣಕ್ಕೆ ಬಿಚ್ಚಿಗೆ ಹೋಗು ಎಂದು ಹೇಳಿ ಉತ್ತರ ದಿಕ್ಕನೇಕೆ ಬಿಚ್ಚಿಗೆ ಬರಲ್ಲ ಎಂದು ಕೇಳಲು ಆವಾಗ ಪರಮೇಶ್ವರರು ಎಲೆ ಪಾರ್ವತಿ ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪಟ್ಟಣದಲ್ಲಿ ಮಾಯಿಯವರುಗಳು ಎನ್ನಂತ ಹೋದ ಜಂಗುಮನ ಮೂಗಿಗೆ ಕವಡಿಯನ್ನೇ ಕಟ್ಟಿ ಸೊಂಟಕ್ಕೆ ಗೋಣಿ ಪಟ್ಟೆಯನ್ನು ಹುಟ್ಟಿಸಿ ಅವಳ ಶಿವಪೂಜೆಗೆ ನೀರನ್ನೇ ತಳಿಸಿಕೊಳ್ಳುವರು, ಅದು ಅಲ್ಲದೆ ಬಣ್ಣವನ್ನು ಇರಿಸುವರು ಎಂದು ಹೇಳಲು ಆವಾಗ ನಮ್ಮ ಬೃಂಗೇಶ್ವರರು ಹಾಗೆ ಆಗಲಿ ಸ್ವಾಮಿ ಎಂದು ಹೇಳಿ ಪರಶಿವನ ಪಾದಕ್ಕೆ ನಮಸ್ಕರಿಸಿ ಕೈಲಾಸವನ್ನು ಬಿಟ್ಟು ಹೊರಡುವ ಮಾರ್ಗದಲ್ಲಿ ನಮ್ಮ ಬೃಂಗೇಶ್ವರರು ನಮ್ಮ ಪರಮೇಶ್ವರನ ವಿರುದ್ಧವಾಗಿ ನಾನು ಉತ್ತರ ದಿಕ್ಕಿಗೆ ಹೋಗುತ್ತೇನೆ ಎಂದು ಹೇಳಿ ಆ ಕೂಡಲೇ ಬೃಂಗೇಶ್ವರರು ಹಠವಂತರಾಗಿ ಉತ್ತರ ದಿಕ್ಕಿಗೆ